ಸ್ವರ್ಣದ ಯಾಮವನ್ನು ಕಟ್ಟಿಕೊಂಡು ಸೌಂದರ್ಯವತಿಯೊಡೆ ಸರಸವನ್ನಾಡಿ ಸಿಂಹಾಸನವನ್ನು ಏರಿ ಕುಳಿತಿರುವೆ. ಕಂಡ ಹೆಣ್ಣಿನೊಳ್ಳೆ ಕಾಮ ಕೀಡಿಯಾಡಿ ಸೌಂದರ್ಯವತಿನೊಳ್ಳೆ ಅವನ ಮಾರ ಮರ್ಯಾದೆಯನ್ನು ಈ ಬೀದಿಯಲ್ಲಿ ಹರಾಜಿತ್ತು. ಕತ್ತಲಲ್ಲಿ ಕೋಕದ ನಗೆಯನ್ನು ನಗುತ್ತಿರುವ ನಿನ್ನಂತ ನಟನೆಯ ಮತ್ತನ ಮಗನನ್ನು ನರನ್ನು ತೆಗೆದು ಸಂಡನಂತೆ ಮಾಡಲು ಸಿದ್ಧನಾಗಿ ಬರ್ತಿದ್ದಾನೆ ಹಿಡಿದೆದ್ದ ಶಂಕರ. ಸಿದ್ಧವಾಗಿರು ಮಗನೇ, ಈ ಶಂಕರನ ಪರುಸಿಗೆ ನಿನ್ನ ಕತ್ತು ಕೊಡಲು. ಯಾರು? ವಿಜಯ್, ಇನ್ಸ್ಪೆಕ್ಟರ್ ವಿಜಯ್. ಯಾಕೆ ವಿಜಯ್? ಶಂಕರ ಅಧಿಕವಿಲ್ಲದ ವೇಷವನ್ನು ಕಟ್ಟಿಕೊಂಡು ವೀರಾವೇಶವನ್ನು ತಾಳಿ ಎಲ್ಲಿಗೆ ಹೊರಟಂತೆ ಕಾಣುತ್ತಿದೆಯಲ್ಲ? ವಿಜಯ್, ನಮ್ಮ ಕೀರ್ತಿಯ ಕಳಸಕ್ಕೆ ಕಳಂಕವನ್ನಿಟ್ಟ, ನಮ್ಮ ಮರ್ಯಾದೆಗೆ ಮಸಿಯನ್ನು ಬೆಳೆದ ಮಹಾರಾಜನಂತೆ ಮೆರೆಯುತ್ತಿರುವ ಮಾತೋಲಿಯನ್ನು ಮರ್ತನ ಮಾಡಲು ಮರ್ತನ ಮಾಡಿ ರಕ್ತ ಕುಡಿದು ಹೊಟ್ಟಿದ್ದೇನೆ. ಶಂಕರ, ನೀನು ತೆಗೆದುಕೊಂಡ ನಿರ್ಧಾರ ತಪ್ಪು. ನಿಮ್ಮ ತಂಗಿಗೆ ಅನ್ಯಾಯವಾಗಿದೆ ಅಂದರೆ ಸಿಟ್ಟಿನ ವೇಷದಲ್ಲಿ ನೀನು ಹೋಗಿ ಆ ದೇವರಾಜನನ್ನು ಕೊಲೆ ಮಾಡಿದರೆ ಅವನಿಂದ ಹಾಳಾದ ನಿಮ್ಮ ತಂಗಿಯ ಗತಿ ಏನು? ಅಂದರೆ ಏನು ವಿಜಯ್? ಮಾಡುವುದೆಲ್ಲ ಮಾಡಿ ಮತ್ತೆ ನಾನೇನು ಮಾಡಿದ್ದೀನೆಂದು ಸ್ವಕ್ಕಿನಿಂದ ಮಾತನಾಡಿದ ಆ ಕಾಮದ ಕತ್ತೆಗಳನ್ನು ಹಾಗೆ ಬಿಡಬೇಕೆ? ನೋಡು ವಿಜಯ್, ಆ ದುಷ್ಟ ನನ್ನ ತಂಗಿಗೆ ತಾಳಿ ಕಟ್ಟಿ ತನ್ನ ಸತಿಯಾಗಿ ಸೀಕರಿಸಿಕೊಂಡ ಸರಿ. ನನ್ನ ತಂಗಿಯ ಬಾಳು ಕಣ್ಣೀರ ಗೋಳಲು ಚಿಂತೆಯ ಅವನ ತುಂಡು ತುಂಡಾಗಿ ಕತ್ತರಿಸಿ ನನ್ನ ಸೇಡನ್ನು ತೀರಿಸಿಕೊಳ್ಳುತ್ತೀನಿ. ನೋಡ ಶಂಕರ, ನಾನೊಬ್ಬ ಪೊಲೀಸ್ ಆಗಿ ಹೇಳುತ್ತಿಲ್ಲ, ನಿನ್ನ ಅಳಿಯರಾಗಿ ಹೇಳುತ್ತೇನೆ. ಸಿಟ್ಟಿನ ವೇಷದಲ್ಲಿ ಕೊಯ್ದುಕೊಂಡ ಮೂಗು ಮರಳಿ ಬರುವುದಿಲ್ಲ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಒಂದ್ಸಲ ಯೋಚಿಸು. ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಇದರಲ್ಲಿ ನಿಮ್ಮ ತಂಗಿಯ ಭವಿಷ್ಯ ಇದೆ ಎನ್ನುವುದು ಮರೆಯಬೇಡ. ನೋಡು ವಿಜಯ್, ನನ್ನ ತಂಗಿಯ ಭವಿಷ್ಯಕ್ಕಾಗಿ ಬಹುದಿನದ ಕಾಲ ಕಳೆದಿದ್ದಾಯ್ತು. ಈ ಸಮಾಜ ನೂರೊಂದು ಮಾತನಾಡಿದರು, ಸುಮ್ಮನಾದೆ. ನಮ್ಮ ಮನೆತನ ಮೇಲೆ ಕೋಲದ ಬಡಿಯನ್ನು ಬೀಸಿ ನಮ್ಮ ಮಾನ ಮರ್ಯಾದೆಯನ್ನು ಕಳೆದ, ನಮ್ಮನ್ನು ಈ ಊರಿನಲ್ಲಿ ತಲೆ ಎತ್ತಿ ಅಡ್ಡಾಡುವಂತ ಮಾಡಿದ ಆ ಈ ಸ್ವಾರ್ಥಘಾತಕರನ್ನು ನಾಶ ಮಾಡಿದಾಗಲೇ ಈ ಶಂಕರನ ಆತ್ಮಕ್ಕೆ ಶಾಂತಿ. ಶಂಕರ, ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಬೇಕು. ತಾನು ಮಾಡಿದ ತಪ್ಪನ್ನು ಅರಿವು ಮಾಡಿಕೊಂಡು ನಿಮ್ಮ ತಂಗಿಗೆ ಕೊರಳಿಗೆ ತಾಳಿ ಕಟ್ಟಿದ ಸರಿ. ಇಲ್ಲ, ನಾನೇ ಅವನನ್ನು ಒದ್ದು ಎತ್ತುಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮ ತಂಗಿಗೆ ತಾಳಿ ಕಟ್ಟಿಸುತ್ತೇನೆ. ಬೇಡ ವಿಜಯ, ಬೇಡ. ಊರಿಗೆ ಮಿಕ್ಕಿದವನು ನಿಮ್ಮ ಕಾನೂನಿಗೆ ಮಿಕ್ಕುತ್ತಾನೆ. ದೋಷಿಯ ತಲುಪ, ಶ್ರೀಮಂತಿಗೆ ತಲುಪ, ಸ್ವಾರ್ಥ ತುಂಬಿದ ಅವನ ಎದೆಯಲ್ಲಿ ಸೊಕ್ಕಿನ ಕುಂದಿಗೆ ಈ ನನ್ನ ಪರಸುವಿನೇ ಸಾಕ್ಷಿ. ಕಂಡವನ ಬಾಯಿಯೊಡನೆ ಆಟವಾಡಿ ಹಠವಾಡಿದ ತನ್ನ ಚಟವನ್ನು ತೀರಿಸಿಕೊಂಡ ಆ ಕುಲಘಾತಕನ ಕಟವನ್ನು ತೆಗೆದು ಅವನ ಜೀವನದ ಕೊನೆ ಪುಟವನ್ನು ತಿರುವಿ ಹಾಕಿ ಈ ನಾಟಕಕ್ಕೆ ನಾನು ಆಡಿರುತ್ತೇನೆ. ನಿಮ್ಮ ಮೋಸ ವಂಚನೆಗಳಿಗೆ ಮುಕ್ತಿ ಆಡಲು ಸಿದ್ಧರಾಗಿ ಬರ್ತಿದ್ದಾನೆ ಈ ಶಂಕರ. ನಾನು ಆಡಬೇಕ ಎನ್ನುವ ಬೇಟೆಯನ್ನು ಈ ಶಂಕರನ ಆಡಲು ಹೋದನಲ್ಲ. ಶಂಕರ, ನೀನು ದೇವರಾಜನನ್ನು ಕೊಲ್ಲುವುದಕ್ಕಿಂತ ಮುಂಚೆ ನಾನೇ ಅವರನ್ನು ಅರೆಸ್ಟ್ ಮಾಡಿ ಎನ್ಕೌಂಟರ್ ಮಾಡಿ ಸಾಯಿಸಲಿಲ್ಲ. ನನ್ನ ಹೆಸರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಜಯನೇ ಅಲ್ಲ. ಬರುತ್ತೇನೆ.